ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಮಸ್ತ ಗುರುಮಾರ್ಗ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಇವತ್ತಿನ ದಿವಸ ಗುರುವಿನ ಪರಿವರ್ತನಾ ಕಾಲವನ್ನು ವರ್ಷಪೂರ್ತಿ ದ್ವಾದಶ ರಾಶಿಗಳಿಗೆ ಏನು ಆಗುತ್ತೆ, ಯಾವ ರೀತಿ ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೇನೆ. ದ್ವಾದಶ ರಾಶಿಗಳಲ್ಲಿ ತೆಗೆದುಕೊಂಡಂಥ ರಾಶಿ ಬಂದು ಮಕರ. ಈ ಮಕರ ರಾಶಿ ಉಭಯಚರ ರಾಶಿ, ವಿಶೇಷವಾದ ರಾಶಿ. ಇದರ ಗುಣ, ಇದರ ಬಲ, ಇದರಲ್ಲಿರ್ತಕ್ಕಂಥ ಸಾಮರ್ಥ್ಯ. ಯಾಕೆಂದರೆ ಈ ರಾಶಿ ಬಂದ್ಬಿಟ್ಟು ಕರ್ಕಾಟಕ, ಇದು ಕರ್ಮರಾಶಿ ಅಂತ ಹೇಳ್ತೀವಿ. ಭಚಕ್ರದಲ್ಲಿ ಕರ್ಮರಾಶಿ, ಕೆಲಸ ಮಾಡುವಂಥ ರಾಶಿ. ಮನುಷ್ಯ ದುಡಿಬೇಕು, ಕಾಯಕವೇ ಕೈಲಾಸ ಅಂತ ಹೇಗೆ ಬಸವಣ್ಣನವರು ಹೇಳಿದ್ರು, ಹಾಗೆ ಆ ಕಾಯಕವನ್ನು ಮಾಡಿದಾಗ ಅದರ ಲಾಭ, ಅದರ ನಂತರ ಅದಕ್ಕೆ ವ್ಯಯ ಅಂತ ಹೇಳ್ತೀವಿ. ಇದೆಲ್ಲ ಸ್ವಲ್ಪ ವಿಶೇಷವಾಗಿ 12 ರಾಶಿಗಳು ಜನ್ಮದಿಂದ ಅವನು ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟತೆಯನ್ನು ಕೊಟ್ಟಿರ್ತಾನೆ. ಹಾಗಾಗಿ 10ನೇ ಮನೆ ಬಂದು ಕರ್ಮರಾಶಿ. ಆದರೆ ಅದಕ್ಕೆ ಸರಿಯಾಗಿ ಗುರು ಬಂದು ಸಪ್ತಮಕ್ಕೆ ಬರ್ತಾ ಇದ್ದಾನೆ ಉಚ್ಚನಾಗಿ. ಆದರೆ ಆ ಉಚ್ಚ ದೃಷ್ಟಿ ಬಂದುಬಿಟ್ಟು ಈ ಮಕರ ರಾಶಿ ಮೇಲೆ ಬೀಳ್ತಾ ಇದೆ. ಆದರೆ ವಿಶೇಷವಾದ ಫಲ ಇದೆ ಮಕರ ರಾಶಿಯವರಿಗೆ. ಮಕರ ರಾಶಿಯವರು ಧನಾತ್ಮಕವಾದ ಬದಲಾವಣೆಯನ್ನು ಕಾಣ್ತೀರಾ ಅಂತ ಹೇಳ್ಬೋದು. ಆರ್ಥಿಕ ವೃದ್ಧಿಯ ಜೊತೆಗೆ ಕೌಟುಂಬಿಕ ಸಮೃದ್ಧಿ ಆಗುತ್ತೆ ಅಂತ ಹೇಳ್ಬೋದು. ಉದ್ಯೋಗದಲ್ಲಿ ನೀವೇನು ಉದ್ಯೋಗ ಮಾಡಬೇಕಂತಿದ್ದೀರೋ ಆ ಉದ್ಯೋಗದಲ್ಲಿ ಸಮೃದ್ಧಿ ಆಗುತ್ತೆ. ಜೊತೆಗಾರರು ನಿಮಗೆ ಸಹಕಾರ ಕೊಡ್ತಾರೆ. ಯಾಕೆಂದರೆ ಸಪ್ತಮ ಭಾವ ಗುರು ಇರೋದ್ರಿಂದ ಜೊತೆಲಿದ್ದು ನಿಮ್ಗೆ ಇನ್ನೂ ಗೈಡ್ ಕೊಡ್ತಾರೆ, ಹೆಲ್ಪ್ ಮಾಡ್ತಾರೆ. ಅವರು ಮನೆ ಕೆಲಸ ಏನೇನೋ ಅನ್ನೋ ಥರ ನಿಮಗೆ ಹೆಲ್ಪ್ ಮಾಡ್ತಕ್ಕಂಥ ಯೋಗ ಇದೆ. ಆದರೆ ಅದ್ರ ಜೊತೆಗೆ ದಾಂಪತ್ಯದಲ್ಲಿ ಸೌಖ್ಯ ಅಂತ ಹೇಳಿ, ಮದುವೆ ಆಗದಿದ್ದಂಥವ್ರಿಗೆ ಮದುವೆ ಯೋಗ ಅಂತ. ಮತ್ತು ಮದುವೆಗೆ ಹುಡುಗಿ ಸಿಗಲಿಲ್ಲ ಅಂದರೆ ಲೈಫ್ ಪಾರ್ಟ್ನರ್ ಹಾಗೆ ಸಿಗಲಿಲ್ಲ, ಹೀಗೆ ಸಿಗಲಿಲ್ಲ ಅನ್ನಬೇಕಂಥದ್ದು ಏನು ವರ್ಷಾನುಗಟ್ಟಲೆ ನೀವು ಪ್ರಯತ್ನ ಪಡ್ತಾ ಇದ್ದೀರಿ. ಆದರೆ ಈ ವರ್ಷದಲ್ಲಿ ಖಂಡಿತ ಜೂನ್ 2 ತಾರೀಕಿನ ನಂತರ ಉತ್ತಮವಾದಂಥ ವರ, ಯಾರಿಗೆ ವಧುವಿನ ಅವಶ್ಯಕತೆ ಇದೆಯೋ, ಯಾರಿಗೆ ವರನ ಅವಶ್ಯಕತೆ ಇದೆಯೋ ಅವ್ರಿಗೆ ಉತ್ತಮವಾದಂಥ ವರ ಸಿಗುವಂಥದ್ದು ಮತ್ತು ವಧು ಸಿಗುವಂಥದ್ದು. ಈ ರೀತಿ ಆಗೋದ್ರಿಂದ ಅವರು ವೈಭವಿಕ ಕನಸು ಪೂರ್ಣಗೊಳ್ತಕ್ಕಂಥ ಯೋಗ ಇದೆ. ಆಮೇಲೆ 2ನೇ ಮನೆ ರಾಹು ಇದ್ದಾನೆ. ವಿದೇಶಿ ಯಾತ್ರೆ, ಬೇರೆ ಮನೆಯಲ್ಲಿ ಬೇರೆ ದೇಶಕ್ಕೆ ಹೋಗುವಂಥದ್ದಾಗ್ಬೋದು, ಅಥವಾ ಕೆಲಸ ಪರಿವರ್ತನೆ ಮಾಡ್ಕೋಬೇಕು. ಈಗ ಸದ್ಯಕ್ಕೆ ನಿಮಗೊಂದು 50,000 ರೂಪಾಯಿ ಸಂಬಳದ ಕೆಲಸ ಇದೆ ಅಂದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಂಬಳ ಸಿಗುವಂಥ ಕೆಲಸ ದೊರಕುವಂಥ ಸೂಚನೆ ಕಾಣ್ತಾ ಇದೆ. ಹಾಗಾಗಿ ಅಂಥ ಒಂದು ಸಂದರ್ಭ ಬಂದಾಗ ಇದು ಬಿಡಬೇಕು, ಮಾಡಬೇಕು, ದ್ವಂದ್ವತೆ ಬೇಡ, ನಿಖರತೆಯನ್ನು ತೊಗೊಳ್ಳಿ. ನಿಮ್ಮ ಮನುಷ್ಯನಲ್ಲಿ ಏನು ಮಾಡಬೇಕಂತಿದೆಯೋ ನಿಖರತೆಯನ್ನು ತೊಗೊಳ್ಳಿ, ಪರಿವರ್ತನೆ ಮಾಡ್ಕೊಳ್ಳಿ. ಯಾಕೆಂದರೆ ಪರಿವರ್ತನೆ ಜೀವನದ ನಿಯಮ. ಪರಿವರ್ತನೆ ಬದುಕೋಕ್ಕೆ ಹೋಗಬೇಡಿ. ಹಾಗೆ ರಾಹು ಕೂಡ ನಿಮಗೆ ಧನಾತ್ಮಕವಾದ ಬದಲಾವಣೆಯನ್ನು ಕೊಡ್ತಾನೆ. ಸ್ವಲ್ಪ ಏನಾಗುತ್ತೆ, ಯಾರೋ ಹತ್ರನೂ ಯಾರಿಗೋ ದುಡ್ಡು ಕೊಟ್ಟಿರ್ತೀರಾ, ಯಾರಿಗೋ ಶ್ಯೂರಿಟಿ ಹಾಕಿರ್ತೀರಾ, ಅಲ್ಲಿ ಸ್ವಲ್ಪ ಜಾಗೃತಿ ಇರಿ. ಯಾಕೆಂದರೆ ಅವರೆಲ್ಲ ಕೈ ಎತ್ತಿಬಿಟ್ಟಾಗ ಸ್ವಲ್ಪ ನೀವು ಅನಿವಾರ್ಯವಾಗಿ ಆ ದುಡ್ಡನ್ನು, ಆ ಖರ್ಚನ್ನು ಅದು ನೀವು ಮೇಂಟೈನ್ ಮಾಡಬೇಕಾಗುತ್ತೆ. ಯಾಕೆಂದರೆ ಸಂಬಂಧ ಉಳಿಸ್ಕೋಬೇಕಾದ್ರೆ ಅಲ್ಲಿ ಸ್ವಲ್ಪ ಜಾಗೃತರಾಗಬೇಕಾಗುತ್ತೆ. ಹಾಗಾಗಿ ಯಾರ ವಿಷಯದಲ್ಲೂ ನೀವು ಶ್ಯೂರಿಟಿ ಹಾಕಬೇಡಿ, ಅಥವಾ ನೀವು ಚೆಕ್ಗಳನ್ನು ಸಹಜವಾಗಿ ಕೊಡೋಕೆ ಹೋಗಬೇಡಿ. ಸ್ವಲ್ಪ ಧನವನ್ನು ನಾಶ ಮಾಡತಕ್ಕಂಥ ಪ್ರವೃತ್ತಿ ಜನರದ್ದಿರುತ್ತೆ. ಅವರು ಉದ್ದೇಶಪೂರ್ವಕ ಮಾಡದೇ ಇದ್ದರೂ ನಿಮ್ಮ ಗ್ರಹಚಾರ ಆಗಿರುತ್ತೆ. ಸ್ವಲ್ಪ ಹಾಗೆ ನಯವಂಚನೆ ಆಗಬಾರ್ದು ನಿಮಗೆ ಅಂತ ಹೇಳ್ತಕ್ಕಂಥದ್ದು. ಮಕರ ರಾಶಿಯವರಿಗೆ 3ನೇ ಮನೆಯಲ್ಲಿ ಶನೀಶ್ವರನ ಪ್ರಭಾವ ಬೀಳ್ತಾ ಇದೆ. ಶನಿ ಮೇಲೆ ಗುರು ದೃಷ್ಟಿ ಇದೆ, ನಿಮ್ಮ ರಾಶಿ ಮೇಲೆ ಗುರು ದೃಷ್ಟಿ ಇದೆ. ಇದು ಅಕ್ಟೋಬರ್ 31ನೇ ತಾರೀಕಿನವರೆಗೂ ವಿಶೇಷವಾದಂಥ ಬಲವನ್ನು ಕೊಡುತ್ತೆ. ಯಾಕೆಂದರೆ 3ನೇ ಮನೆಯಲ್ಲಿ ಶನಿ ಇದ್ದಾಗ ಅದು ಅಪಕ್ಲಿಮ ಯೋಗ ಅಂತ ಹೇಳ್ತೀವಿ. ಅದು ವಿಶೇಷವಾದಂಥ ಯೋಗ ಕೊಡ್ತಾನೆ. ಪರಾಕ್ರಮತೆ ಅಂದರೆ ನಿಮ್ಮಲ್ಲಿ ಏನು ಶಕ್ತಿ ಇದೆಯೋ ಅದನ್ನು ಹೊರಗೆ ಹಾಕುವಂಥ ಪ್ರಯತ್ನ ಶನಿಯಿಂದಾಗುತ್ತೆ. ಅದ್ರ ಜೊತೆಯಲ್ಲಿ ನಿಮಗೆ ಹಣಕಾಸಿನ ಸಮೃದ್ಧಿ ಕೊಡುತ್ತೆ. ಯಾಕೆಂದರೆ ನೀವು ದುಡಿತಾ ಇದ್ದೀರಪ್ಪ, ಮಾಡ್ತಾ ಇದ್ದೀರಿ ಅಂದಾಗ ಸಹಜವಾಗಿ ಹಣವನ್ನು ನಿಮ್ಮ ಜೇಬಿಗೆ ಬರಬೇಕು, ಅದು ಬರಲೇಬೇಕು. ಯಾಕೆಂದರೆ ಅದು ಯಾರೋ ಮಾಡಿದ ದುಡ್ಡಲ್ಲ, ನಿಮ್ಮ ಸಮೃದ್ಧಿ, ಅದು ನೀವು ಮಾಡಿದ್ದು. ಈ ರೀತಿಯಾಗಿ ನಿಮ್ಮ ಜೀವನ ಆಗುತ್ತೆ. ಅದಕ್ಕೆ ಸ್ವಯಂ ಪ್ರೇರಿತವಾಗಿ ನೀವು ಬಿತ್ತಿದಂಥ ಬೀಜವನ್ನು ನೀವೇ ಆಹಾರವಾಗಿ ಅದನ್ನು ಪರಿವರ್ತನೆ ಮಾಡ್ಕೋಬೇಕಾದಂಥ ಯೋಗ ಇದೆ. ಹಾಗಾಗಿ ಶನೇಶ್ವರ ಕೂಡ ನಿಮಗೆ 3ನೇ ಮನೆಯಲ್ಲಿ ಫಲಗಳನ್ನು ಕೊಡ್ತಾನೆ. ದ್ವಿತೀಯಕ್ಕೆ ಬಂದುಬಿಟ್ಟಿದ್ರೆ ಕಷ್ಟ, 1, 2 ಅಲ್ಲ 7.5 ಇದಾಗುತ್ತೆ. 7.5 ಕಳೆದು ಸುಮಾರು ದಿವಸ ಇದು ಈ ರಾಶಿಗೆ. ಹಾಗಾಗಿ 3ನೇ ಮನೆಯಲ್ಲಿರ್ತಕ್ಕಂಥ ಶನೇಶ್ವರ ತುಂಬ ಫಲ ಕೊಡ್ತಾ ಇದ್ದಾನೆ. ಹಾಗೆ ಈ ಅಷ್ಟಮದಲ್ಲಿ ಸ್ವಲ್ಪ ರಾಹು ಹೋಗ್ತಾ ಇದ್ದಾನೆ. ನಿಮಗೆ ಅಕಾಲಿಕವಾದಂಥ ಒಂದು ಭಯ ನಿರ್ಮಾಣ ಮಾಡುತ್ತಾನೆ ಅಂತ ಹೇಳ್ಬೋದು. ಅಷ್ಟಮಕ್ಕೆ ರಾಹು ದೃಷ್ಟಿ ಹೋಗ್ತಾ ಇದೆ, ಅದರ ಅರ್ಥ ಕೇತು ಕೂಡ ಜೊತೆ ಇದ್ದಾನೆ. ಆದರೆ ಅಕ್ಟೋಬರ್ 31ರ ನಂತರ 24 ಜನವರಿವರೆಗೂ ಗುರು ಅಷ್ಟಮಕ್ಕೆ ಹೋಗ್ತಕ್ಕಂಥದ್ದು ಕೂಡ ಸ್ವಲ್ಪ ನಿಮಗೆ ನೆಗೆಟಿವ್ ಕೊಡ್ತಾನೆ. ಅದಕ್ಕೆ ಅತಿಚಾರ ಯೋಗ ಅಂತ ಹೇಳ್ತೀವಿ. ಈ ಯೋಗದಲ್ಲಿ ಹೋಗುವಾಗ ಸ್ವಲ್ಪ ನಿಮಗೆ ಭಯ ಹುಟ್ಟಿಸುವಂಥದ್ದಾಗ್ಬೋದು, ಆರೋಗ್ಯದಲ್ಲಿ ದೊಡ್ಡ ರೀತಿಯಲ್ಲಿ ಭಯ ಹುಟ್ಟುವಂಥದ್ದಾಗ್ಬೋದು, ಅಥವಾ ಕುಟುಂಬದಲ್ಲಿ ಯಾರಿಗೋ ಒಬ್ಬರಿಗೆ ಅತಿಯಾದ ಪ್ರಿಯರಿಗೆ ನಷ್ಟ ಉಂಟು ಮಾಡ್ತಕ್ಕಂಥದ್ದಾಗ್ಬೋದು, ಅಥವಾ ತಂತ್ರಗಳ ಬಾಧೆಗೆ ಒಳಗಾಗುವಂಥದ್ದಾಗ್ಬೋದು. ಇದೆಲ್ಲವೂ ಸ್ವಲ್ಪ ಸೂಕ್ಷ್ಮವಾಗಿ ನಡೀತವೆ, ಜಾಗೃತಿ ವಹಿಸ್ಕೋಬೇಕಾಗುತ್ತೆ. ಅದರ ಜೊತೆಗೆ ನಿಮಗೆ ವಿವಾಹದ ನಂತರದ ಪ್ರಶ್ನೆ ಬರುವಂಥದ್ದು ಉದ್ಯೋಗ. ಈ ಉದ್ಯೋಗದ ಕ್ಷೇತ್ರದಲ್ಲಿ ದಶಮ ಭಾವಾಧಿಪತಿ ಬಂದು ನಿಮ್ಮ ರಾಶಿಗೆ ಶುಕ್ರ. ಆದರೆ ಮುಖ್ಯವಾಗಿ 3ನೇ ಮನೆಗೆ ಶನಿ ಹೋಗಿದ್ದನ್ನು ಶುಕ್ರನ ಮಿತ್ರನೇ ಶನಿ ಆಗಿರ್ತಾನೆ. ಹಾಗಾಗಿ ನಿಮ್ಮ ಸ್ವಯಂ ಕೃಷಿ ಪ್ರಭಾವದಿಂದ, ಸ್ವಯಂ ಕೃಷಿಯಿಂದಾಗಿ ನಿಮ್ಮ ಅಭಿವೃದ್ಧಿಯನ್ನು ಮಾಡ್ಕೊತೀರ ಅಂತ ಹೇಳ್ಬೋದು.
ಮತ್ತು ಕೃಷಿಕರ ಕ್ಷೇತ್ರದಲ್ಲಿರ್ತಕ್ಕಂಥವ್ರು, ಕೃಷಿ ಮಾಡ್ತಕ್ಕಂಥವ್ರು, ಇವ್ರಿಗೂ ಕೂಡ ಈ ವರ್ಷ ಮಕರ ರಾಶಿಯಲ್ಲಿ ಹುಟ್ಟಿದವರು ಚೆನ್ನಾಗಾಗುತ್ತೆ. ಯಾಕಂದರೆ ಈ ಮಕರ ರಾಶಿ ಉಭಯಚರ ರಾಶಿ ಆಗುತ್ತೆ. ಅವರು ಕೃಷಿ ಉದ್ಯೋಗನೂ ಮಾಡ್ಬೋದು, ಕೃಷಿಯಲ್ಲೇ ಹೊಸ ಉದ್ಯೋಗಗಳನ್ನು ಮಾಡ್ಬೋದು. ಇದರ ಅರ್ಥ ಏನಂದರೆ ಯಾವುದೋ ಫಾರ್ಮ್ಗಳು ಮಾಡುವಂಥದ್ದು, ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡುವಂಥದ್ದು, ಇಂಥ ಒಂದು ಕ್ಷೇತ್ರಕ್ಕೆ ಏನಾದರೂ ಕೃಷಿಕರು ಮುಂದುವರೆದರೆ ಈ ಮಕರ ರಾಶಿಯವರು ಹೊಸತನವನ್ನು ಕಂಡುಕೊಳ್ತಾರೆ, ಆರ್ಥಿಕವಾಗಿ ಸಮೃದ್ಧಿ ಮಾಡ್ಕೊಳ್ತಾರೆ ಅಂತ ಹೇಳ್ಬೋದು. ಅವ್ರಿಗೆ ಯಾವುದಾದ್ರಲ್ಲಿ ವಿಷಯದಲ್ಲಿ ಆಸಕ್ತಿ ಇದ್ದರೆ ಈ ವರ್ಷ ಅವರಿಗೆ ಮಾಡೋಕ್ಕೆ ತೊಂದರೆ ಇಲ್ಲ. ಅದ್ರ ಜೊತೆಗೆ ಯಾರಾದರೂ ನಿಮ್ಗೆ ಸೇರ್ಕೊಳ್ತಾರೆ ಅಂದರೂ ಕೂಡ ತೊಂದರೆ ಇಲ್ಲ. ಯಾಕೆಂದರೆ ಪರಸ್ಪರವಾಗಿ ಹಂಚಿಕೊಂಡಾಗ ಮತ್ತೊಬ್ಬರಿಗೂ ಲಾಭ ಮತ್ತು ನಿಮಗೂ ಲಾಭ ಆಗುತ್ತೆ. ಹಾಗಾಗಿ ಕೃಷಿ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಧನವನ್ನು ಅಥವಾ ಇನ್ವೆಸ್ಟ್ಮೆಂಟ್ ಮಾಡಿ ಅದರಿಂದ ಸಂಪಾದನೆ ಮಾಡುವಂಥದ್ದು ಉದ್ದೇಶ ಇದ್ದರೆ ಅದೊಂದು ವಿಶೇಷವಾದಂಥ ಉದ್ಯೋಗ ಆಗುತ್ತೆ. ಕೃಷಿಯಲ್ಲಿ ಬೆಳವಣಿಗೆ ಆಗುತ್ತೆ. ಮಕರ ರಾಶಿಯವರಿಗೆ ಉತ್ತಮವಾದ ಫಲ ಇದೆ. ಸ್ವಲ್ಪ ನಿಮಗೆ 2ನೇ ಮನೆಗೆ ರಾಹು ಅನ್ನತಕ್ಕಂಥದ್ದು ಏನು ನೋಡಿ, ನಿಮ್ಮ ಕುಟುಂಬದಲ್ಲಿ ಸ್ವಲ್ಪ ಹೊಡಕು ಉಂಟು ಮಾಡ್ತಕ್ಕಂಥ ಪ್ರಯೋಗ ನಡೀತದೆ. ಅದು 1-2.5 ತಿಂಗಳ ಕಾಲ, ಅಂದರೆ ಅಕ್ಟೋಬರ್ 31ರಿಂದ ಜನವರಿ 24ರವರೆಗೆ, 2027 ಜನವರಿ 24ರವರೆಗೆ ಈ ಒಂದು ಅವಧಿಯಲ್ಲಿ ಸ್ವಲ್ಪ ಕುಟುಂಬದಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ತೊಂದರೆ ಆಗಿ ಮನಸ್ತಾಪಗಳಾಗುತ್ತೆ, ಪರಸ್ಪರ ಪ್ರೀತಿಯಲ್ಲಿ ವಂಚನೆ ಆಗುತ್ತೆ, ಅದೆಲ್ಲ ಧನ ಕಳ್ಕೊಳ್ಳುವಂಥ ಯೋಗ ಇರುತ್ತೆ. ಯಾರೋ ನಿಮ್ಮನ್ನು ವಂಚಿಸಿಬಿಡ್ತಾರೆ, ಈ ಭಯ ಇರುತ್ತೆ. ಅಥವಾ ನೀವು ದೂರದ ಪ್ರವಾಸದಲ್ಲಿ ಧನವನ್ನು ನಷ್ಟ ಮಾಡ್ಕೊಳ್ಳುವಂಥದ್ದು ಯೋಗ ಇರುತ್ತೆ. ಅದನ್ನು ಮಾಡ್ಕೋಬಾರದು ಅನ್ನೋದಾದರೆ ನೀವು ಅಮ್ಮನವರ ದೇವರ ದರ್ಶನ ಮಾಡ್ಕೊಳ್ಳಿ. ಅದರ ಜೊತೆಗೆ ಗುರುವಿನ ದರ್ಶನ, ಗುರುವಿನನ್ನು ಇನ್ನೂ ಹೆಚ್ಚಿಸಿಕೊಳ್ಬೇಕು. ಯಾಕೆಂದರೆ ಅವನು ಒಂದು 2 ತಿಂಗಳು ಅಷ್ಟಮಕ್ಕೆ ಹೋಗ್ತಾ ಇದ್ದಾನೆ. ಆ ಒಂದು ಕಾಲವನ್ನು ನಿಮಗೆ ರಕ್ಷಣೆ ಮಾಡಬೇಕು. ಒಂದು ಸಾರಿ ಜಾರಿತು ಅಂದರೆ ಕಾಲು ಅದು ಎಲ್ಲೋ ಒಂದು ಕಡೆ ಹೋಗುತ್ತೆ. ವರ್ಷಗಟ್ಟಲೆ ನೀವು ಸರಿಯಾಗಿ ನಡ್ಕೊಂಡಿರ್ತೀರ, ಆದರೆ ಕ್ಷಣದಲ್ಲಿ ಜಾರಿದಂಥ ಕಾಲಿನಿಂದ ಪೆಟ್ಟಾಗೋದು ನಿಮಗೇನೆ. ಹಾಗಾಗಿ ಆ 2 ತಿಂಗಳು ಆ ಜಾರಲ್ಲದೆ ಇರೋ ಹಾಗೆ ನೋಡ್ಕೊಳ್ಳುವಂಥ ಪ್ರಯತ್ನ ನೀವು ಮಾಡೋದ್ರಿಂದ ಖಂಡಿತವಾಗಿ ನಿಮಗೆ ಗುರು ಕೃಪೆ ಇದೆ, ಗುರು ಬಲ ಸಿಗುತ್ತೆ, ಒಳ್ಳೆಯ ಜೀವನ ನಡೆಯುತ್ತೆ. ದಾಂಪತ್ಯ ಜೀವನ, ವಿವಾಹ ಅಥವಾ ಹೊಸ ಹೊಸ ಆವಿಷ್ಕಾರಗಳಿಗೆ ನೀವು ಅಣಿಯಾಗ್ತೀರಾ ಅಂತ ಹೇಳ್ಬೋದು. ಮಕರ ರಾಶಿಯವರು ಆದಷ್ಟು ನೀವು ಅಮ್ಮನವರ ದೇವರ ದರ್ಶನ ಮಾಡ್ಕೊಳ್ಳಿ ಮತ್ತು ಗುರುವಿನ ಸೇವೆ ಮಾಡಿ. ಈ ವರ್ಷ ನಿಮಗೆ ಉತ್ತಮವಾದ ಫಲ ಇದೆ ಅಂತ ಹೇಳ್ತಾ ಮಕರ ರಾಶಿ ಭವಿಷ್ಯವನ್ನು ಮುಗಿಸ್ತೇನೆ. ನಮಸ್ಕಾರ.